ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಪರೀಕ್ಷೆ ಬರೆಯೋಕೆ ಅವಕಾಶ ನಿರಾಕರಿಸಿದ ಘಟನೆ ಬಯಲು ಮಾಡಿರುವ ದ್ವಂದ್ವ ಎಂಥದ್ದು? ನೀತಿ ನಿಯಮ ಸಮವಸ್ತ್ರ ಶಿಕ್ಷಣವೇ ಮುಖ್ಯ ಅಂತ ಪಾಠ ಮಾಡ್ತಿದ್ದ ಮೀಡಿಯಾಗಳು, ಬಿಜೆಪಿ ಸಂಘ ಪರಿವಾರದ ನಾಯಕರು ದಿಢೀರನೆ ಎಲ್ಲದಕ್ಕಿಂತ ಸಂಪ್ರದಾಯ ಮುಖ್ಯ ಅಂತ ಹೇಳ್ತಿರೋದು ಯಾಕೆ? ದಲಿತ ವಿದ್ಯಾರ್ಥಿಯನ್ನ ಶಿಕ್ಷಕರೇ ಮಲದ ಗುಂಡಿಗೆ ಇಳಿಸಿದಾಗ ಹಿಂದೂ ಧರ್ಮಕ್ಕೆ ಅವಮಾನ ಆಗಿರ್ಲಿಲ್ವಾ? ಅದು ಹಿಂದೂ ಧರ್ಮಕ್ಕೆ ಆ ಶಿಕ್ಷಕರು ಮಾಡಿದ ಅವಮಾನ ಅಲ್ವಾ? ಜನಿವಾರ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈ ದೇಶದಲ್ಲಿ ಸಹಸ್ರಾರು ವರ್ಷಗಳ ಕಾಲ ಘೋರ ಅನ್ಯಾಯ ಎದುರಿಸಿದವರ ಬಗ್ಗೆ ಇದೇ ಮೀಡಿಯಾಗಳು, ಬಿಜೆಪಿ ಸಂಘ ಪರಿವಾರದ ನಿಲುವೇನು? ಸಿಇಟಿ ಪರೀಕ್ಷೆ ಬರೆಯೋಕ್ ಹೋಗಿದ್ದ ವಿದ್ಯಾರ್ಥಿಗೆ ಜನಿವಾರ ತೆಗೆಯದೆ ಪರೀಕ್ಷೆ ಬರೆಯೋಕ್ ಬಿಡೋದಿಲ್ಲ ಅಂತ ಹೇಳಿರೋದು ಬಹಳ ದೊಡ್ಡ ವಿವಾದ ಆಗಿದೆ. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಸಿಇಟಿ ಪರೀಕ್ಷೆ ವೇಳೆ ಪರೀಕ್ಷೆಗೆ ಹಾಜರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಬಟ್ಟೆ, ಪೆನ್ನು ಹೊರತುಪಡಿಸಿ ಬೇರ್ಯಾವ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗದಂತೆ ಹಾಗೂ ಮೈ ಮೇಲೆ ಬೇರೇನನ್ನೂ ಧರಿಸಿಕೊಂಡು ಹೋಗದಂತೆ ನಿರ್ಬಂಧಿಸಲಾಗಿದೆ. ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಯೊಬ್ಬ ಶಿವಮೊಗ್ಗದ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ನಡೆಯುತ್ತಿದ್ದ ಗಣಿತ ವಿಷಯದ ಪರೀಕ್ಷೆಗೆ ಹಾಜರಾಗುವ ವೇಳೆ ಜನಿವಾರ ತೆಗೆಯುವಂತೆ ಭದ್ರತಾ ಸಿಬ್ಬಂದಿ ತಿಳಿಸಿದ್ದಾರೆ. ಜನಿವಾರ ತೆಗೆಯೋದಾದ್ರೆ ನಾನು ಪರೀಕ್ಷೆಯನ್ನೇ ಬರೆಯೋದಿಲ್ಲ ಅಂತ ಆತ ಹೇಳಿದ್ದಾನೆ. ಇದು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿದ್ದು ದೊಡ್ಡ ವಿವಾದವಾಗಿ ಮಾರ್ಪಟ್ಟಿದೆ. ಮೊದಲು ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ಇಂತಹ ಘಟನೆ ನಡೆದಿದೆ ಅಂತ ವರದಿಯಾಗಿತ್ತು. ಆಮೇಲೆ ಧಾರವಾಡದಿಂದಲೂ ಹೀಗೆ ಆಗಿರುವ ವರದಿಗಳು ಬಂದಿದೆ. ಜನಿವಾರ ಧರಿಸಿದ್ದ ಕಾರಣಕ್ಕೆ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯೋಕೆ ಅವಕಾಶ ನಿರಾಕರಿಸಿರುವುದು ತಪ್ಪು. ಸಿಇಟಿ ನಿಯಮಗಳ ಪ್ರಕಾರ ಬಟ್ಟೆ, ಪೆನ್ನು ಬಿಟ್ಟು ಬೇರ್ಯಾವುದೂ ವಿದ್ಯಾರ್ಥಿ ಮೈ ಮೇಲೆ ಅಥವಾ ಕೈಯಲ್ಲಿ ಇರಬಾರ್ದು ಅನ್ನೋ ನಿಯಮ ಇದ್ರೆ ಜನಿವಾರಕ್ಕೆ ಅದರಿಂದ ವಿನಾಯಿತಿ ಕೊಡಬೇಕಿತ್ತು. ಅದನ್ನ ಬಟ್ಟೆ ಲೆಕ್ಕಕ್ಕೆ ಸೇರಿಸಬೇಕಿತ್ತು. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಮೊದಲೇ ಗಮನ ಹರಿಸಬೇಕಿತ್ತು. ಪರೀಕ್ಷೆ ದಿನ ವಿದ್ಯಾರ್ಥಿಗಳನ್ನ ಹೀಗೆ ಜನಿವಾರದ ಹೆಸರಲ್ಲಿ ಗೋಳು ಹೊಯ್ದುಕೊಂಡು ಜೀವನದ ಅತ್ಯಂತ ಮಹತ್ವದ ಪರೀಕ್ಷೆ ಬರೆಯೋಕೆ ಬಂದ ಅವರು ಕಿರಿಕಿರಿ ಅನುಭವಿಸಿ ಗೊಂದಲಕ್ಕೊಳಗಾಗಿ ಪರೀಕ್ಷೆ ಬರೆಯುವಂತೆ ಮಾಡಿರೋದು ತಪ್ಪು. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಜನಿವಾರದ ಹೆಸರಲ್ಲಿ ರಾಜ್ಯದ 3 ಕಡೆ ಕೆಲವು ಬೆರಳೆಣಿಕೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ. ಹಿಜಾಬ್ ವಿಚಾರದಲ್ಲಿ ರಾಜ್ಯಾದ್ಯಂತ ಸಾವಿರಾರು ವಿದ್ಯಾರ್ಥಿನಿಯರಿಗೆ ದೊಡ್ಡ ಅನ್ಯಾಯ ಆಗಿತ್ತು. ಪರೀಕ್ಷೆ ಬಿಡಿ, ಸಾಮಾನ್ಯ ತರಗತಿಗೂ ಹಿಜಾಬ್ ಹೆಸರಲ್ಲಿ ಪ್ರವೇಶ ನಿರ್ಬಂಧ ಮಾಡಲಾಯಿತು. ಸೂಕ್ತ ತಪಾಸಣೆ ಮಾಡಿ ಪರಿಶೀಲನೆ ಬಳಿಕ ಹಿಜಾಬ್ ಧರಿಸಿ ಪರೀಕ್ಷೆಯನ್ನೂ ಬರೆಯೋಕೆ ಅವಕಾಶ ನೀಡಬಹುದಿತ್ತು. ತರಗತಿಗೆ ಹಾಜರಾಗೋಕೆ ಹಿಜಾಬ್ ಯಾವ ರೀತಿಯಿಂದನೂ ಸಮಸ್ಯೆ ಆಗಿರಲಿಲ್ಲ. ಆದರೆ ಹಾಗಾಗ್ಲಿಲ್ಲ. ಆದರೆ ಈ ಎರಡೂ ಪ್ರಕರಣಗಳನ್ನ ಗಮನಿಸಿದ್ರೆ ಎದ್ದು ಕಾಣೋದು ಮಡಿಲ ಮೀಡಿಯಾಗಳು ಹಾಗೂ ಬಿಜೆಪಿ ಸಂಘ ಪರಿವಾರದ ಮಹಾದ್ವಂದ್ವ. ಯಾವಾಗ ಸಮವಸ್ತ್ರದ ಮಹತ್ವ ಇವರಿಗೆ ಮುಖ್ಯವಾಗತ್ತೆ, ಯಾವಾಗ ಪರೀಕ್ಷೆಯ ನೀತಿ ನಿಯಮಗಳು ಇವರಿಗೆ ಪರಮೋಚ್ಚವಾಗತ್ತೆ ಮತ್ತು ಯಾವಾಗ ಸಂಪ್ರದಾಯ ಧಾರ್ಮಿಕ ವಿಧಿಗಳು ಇವರಿಗೆ ಎಲ್ಲದಕ್ಕಿಂತ ದೊಡ್ಡದಾಗತ್ತೆ ಅನ್ನೋದು ಜನಿವಾರ ಪ್ರಕರಣದಲ್ಲಿ ಸಂಪೂರ್ಣ ಬಯಲಾಯಿತು. ಮೈ ಮೇಲೆ ಬಟ್ಟೆ ಹಾಕೊಂಡಂತೆ ತಲೆಗೊಂದು ಬಟ್ಟೆ ಹಾಕೊಂಡು ಬಂದ ವಿದ್ಯಾರ್ಥಿನಿಯರನ್ನ ಇವೇ ಟಿವಿ ಚಾನೆಲ್ಗಳು, ದಿನಪತ್ರಿಕೆಗಳು, ಬಿಜೆಪಿ ಹಾಗೂ ಸಂಘ ಪರಿವಾರ ಅನ್ಯಲೋಕದ ಜೀವಿಗಳಂತೆ ಕಂಡುವು. ಅವರನ್ನ ಯಾವುದೋ ಭೀಕರ ಕೃತ್ಯ ಎಸ್ಕೋಕೆ ಬಂದ ಉಗ್ರಗಾಮಿಗಳಂತೆ ಚಿತ್ರಿಸಿದ್ವು. ಅವರಿಗೆ ಶಿಕ್ಷಣ ಮುಖ್ಯವೇ, ಧಾರ್ಮಿಕ ಕಟ್ಟುಪಾಡುಗಳು ಮುಖ್ಯವೇ ಅಂತ ಕೇಳಿದ್ವು. ಶಾಲಾ ಕಾಲೇಜುಗಳ ಸರ್ಕಾರದ ನೀತಿ ನಿಯಮ ಸಮವಸ್ತ್ರ ಸಂಹಿತೆ ಪಾಲಿಸೋದು ಎಷ್ಟು ಮುಖ್ಯ ಅಂತ ಪುಟಗಟ್ಲೆ ಬರೆದ್ವು. ಗಂಟೆಗಟ್ಲೆ ಡಿಬೇಟು, ಸ್ಟೋರಿ ಅಂತ ಬೊಬ್ಬೆ ಹಾಕಿದ್ವು. ಮುಸ್ಲಿಂ ವಿದ್ಯಾರ್ಥಿನಿಯರು ಶಿಕ್ಷಣ ಪಡೆಯುವತ್ತ ಗಮನ ಹರಿಸಬೇಕು, ಧಾರ್ಮಿಕ ಕಟ್ಟುಪಾಡುಗಳನ್ನ ಬದಿಗಿಡಬೇಕು ಅಂತ ಪಾಠ ಮಾಡಿದ್ವು. ಬಿಜೆಪಿ ಮುಖಂಡರಂತೂ ಆ ಅಮಾಯಕ ವಿದ್ಯಾರ್ಥಿನಿಯರನ್ನ ಉಗ್ರರು ಅಂತಾನೇ ಹೇಳ್ಬಿಟ್ರು. ಆದ್ರೆ ಅದೇ ಪತ್ರಿಕೆಗಳು, ಟಿವಿ ಚಾನೆಲ್ಗಳು ಬಿಜೆಪಿ ಸಂಘ ಪರಿವಾರ ಜನಿವಾರದ ವಿಚಾರದಲ್ಲಿ ಹೇಗೆ ವರ್ತಿಸಿದ್ವು ನೋಡಿ. ಸಿದ್ದರಾಮಯ್ಯ ಸರ್ಕಾರವನ್ನೇ ಬ್ರಾಹ್ಮಣ ವಿರೋಧಿ ಅನ್ನುವಂತೆ ಚಿತ್ರಿಸುವ ಪ್ರಯತ್ನ ನಡೆಯಿತು. ತೀರಾ ಪ್ರಚೋದನಕಾರಿ ಹೆಡ್ಡಿಂಗ್ಗಳು, ವರದಿಗಳು ಪ್ರಕಟವಾದವು. ಜನಿವಾರ ತೆಗೆಸಿದ್ದೇ ಮಹಾಪರಾಧ, ಜನಿವಾರ ಧರಿಸೋದು ಎಷ್ಟು ಮುಖ್ಯ ಅನ್ನೋ ವಿವರಗಳು ಪ್ರಕಟವಾದವು. ಯಾವುದೇ ದಿನಪತ್ರಿಕೆ ಆಗ್ಲಿ, ನ್ಯೂಸ್ ಚಾನೆಲ್ ಆಗ್ಲಿ ವಿದ್ಯಾರ್ಥಿಗಳ ಪರೀಕ್ಷೆ ಬರೆಯೋದು, ಪಾಸ್ ಆಗೋದು, ಎಂಜಿನಿಯರಿಂಗ್ ಸೀಟ್ ಪಡೆಯೋದೇ ಮುಖ್ಯ ಹೊರತು ಜನಿವಾರ ಹಾಕೊಳ್ಳೋದು ಮುಖ್ಯ ಅಲ್ಲ ಅಂತ ಪತ್ರಿಕೆಗಳು, ಚಾನೆಲ್ಗಳು, ಬಿಜೆಪಿ ಮುಖಂಡರು ಹೇಳಲೇ ಇಲ್ಲ. ಹಿಜಾಬ್ ವಿಷಯದಲ್ಲಾಗ್ಲಿ, ಜನಿವಾರದ ವಿಷಯದಲ್ಲಾಗ್ಲಿ ಹಾಗೆ ಹೇಳಲೂಬಾರದು. ಆದ್ರೆ ಅದನ್ನ ಹಿಜಾಬ್ ವಿಷಯದಲ್ಲಿ 1000 ಬಾರಿ ಹೇಳಲಾಯಿತು. ಹಿಜಾಬ್ ಧರಿಸೋದೇ ಅಪರಾಧ, ಅದು ಸರ್ಕಾರದ ವಿರುದ್ಧದ ಸವಾಲು ಅನ್ನುವಂತೆ ಬಿಂಬಿಸಲಾಯಿತು. ಆದರೆ ಅವೇ ಮಾಧ್ಯಮಗಳು ಈಗ ಜನಿವಾರದ ವಿಷಯದಲ್ಲಿ ಸರ್ಕಾರದ ವಿರುದ್ಧವೇ ಮುಗಿಬಿದ್ದಿವೆ. ನೀತಿ ನಿಯಮ ಯಾವುದೂ ಈಗ ಅವಕ್ಕೆ ಮುಖ್ಯ ಅಲ್ಲ, ಈಗ ಜನಿವಾರವೇ ಪರಮ ಆದ್ಯತೆಯಾಗ್ಬಿಟ್ಟಿದೆ. ಈ ದೇಶದಲ್ಲಿ ಜನಿವಾರ ಧರಿಸಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಸಾವಿರಾರು ವರ್ಷಗಳ ಕಾಲ ಕೋಟ್ಯಾಂತರ ಮಂದಿಗೆ ಕೋಟ್ಯಾಂತರ ಸ್ಥಳಗಳಲ್ಲಿ ಪ್ರವೇಶ ನಿಷೇಧಿಸಲಾಗಿತ್ತು. ಅವರಿಗೆಲ್ಲ ಶಿಕ್ಷಣವನ್ನೇ ನಿರಾಕರಿಸಲಾಗಿತ್ತು. ಮನೆಗಳಿಗೆ, ಮಂದಿರಗಳಿಗೆ ಪ್ರವೇಶ ನಿರಾಕರಿಸಲಾಗಿತ್ತು. ಮಾನವೀಯ ಸ್ಥಾನಮಾನವನ್ನೇ ನಿರಾಕರಿಸಲಾಗಿತ್ತು. ಶಿಕ್ಷಣ ಬಿಡಿ, ಜನಿವಾರ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕನಿಷ್ಠ ನೀರು ಕುಡಿಯೋಕ್ಕೂ ಬಿಡದೆ ಕಾಡಲಾಗಿತ್ತು. ಜನಿವಾರಕ್ಕಿರೋ ಗೌರವ ಈ ದೇಶದ ಕೋಟ್ಯಾಂತರ ಜನರ ಜೀವಕ್ಕೆ ಹಾಗೂ ಮಾನಕ್ಕೆ ಇಲ್ಲ ಅನ್ನುವಂತಹ ವಾತಾವರಣ ಇಲ್ಲಿ ಶತಮಾನಗಳ ಕಾಲ ಇತ್ತು, ಈಗಲೂ ಅಲ್ಲಲ್ಲಿದೆ. ದಲಿತ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಹಲ್ಲೆ ನಡೆಸಿ ಆತನ ಮೇಲೇನೆ ಮೂತ್ರ ವಿಸರ್ಜನೆ ಮಾಡಿ ಅದೆಲ್ಲವನ್ನೂ ವಿಡಿಯೋ ಕೂಡ ಮಾಡಿ ಆತನಿಗೆ ಬೆದರಿಕೆ ಹಾಕಿರುವ ಘಟನೆ ನಿನ್ನೆ ಮೊನ್ನೆ ರಾಜಸ್ಥಾನದಲ್ಲಿ ನಡೆದಿದೆ. ದಲಿತ ಅನ್ನೋ ಒಂದೇ ಕಾರಣಕ್ಕೆ ವ್ಯಕ್ತಿಯ ಮೇಲೆ ಮೂತ್ರ ವಿಸರ್ಜನೆ ಮಾಡಿರುವ ಘಟನೆ ಕಳೆದ ವರ್ಷ ಮಧ್ಯಪ್ರದೇಶದಲ್ಲಿ ವರದಿಯಾಗಿತ್ತು.
ಬೇರೆಲ್ಲ ಯಾಕೆ, ತೀರಾ ಇತ್ತೀಚೆಗೆ ನಮ್ಮ ಕರ್ನಾಟಕದ ಕೋಲಾರದಲ್ಲೇ ಶಿಕ್ಷಣ ವಿವೇಕ ಕಲಿಬೇಕಾದ ಶಾಲೆಯ ಉಪಾಧ್ಯಾಯರೇ ದಲಿತ ವಿದ್ಯಾರ್ಥಿಗಳನ್ನ ಮಲದ ಗುಂಡಿಗೆ ಇಳಿಸಿ ಸ್ವಚ್ಛ ಮಾಡಿಸಿರುವ ಅತ್ಯಂತ ಹೀನಾಯ ಘಟನೆ ನಡೆದಿತ್ತು. ದಲಿತ ಮಹಿಳೆಯರು ತಯಾರಿಸಿದ ಬಿಸಿಯೂಟವನ್ನ ತಿನ್ನಲ್ಲ ಅಂತ ಹೇಳಿದ ಘಟನೆ ನಮ್ಮ ರಾಜ್ಯದಲ್ಲೇ ನಡೆದಿಲ್ವಾ? ಆಗ ಆಘಾತಗೊಳ್ಳದವರಿಗೆ, ಆಗ ಬೆಚ್ಚಿ ಬೀಳದವರಿಗೆ, ಆಗ ಆಕ್ರೋಶಿತರಾಗದವರಿಗೆ ಈಗ ಜನಿವಾರ ಧರಿಸಿದ್ದಕ್ಕೆ ಪರೀಕ್ಷೆ ಬರೆಯೋಕೆ ಅವಕಾಶ ನಿರಾಕರಿಸಿದ ಕೂಡಲೇ ಇಷ್ಟೊಂದು ಆಘಾತ ಆಗೋದೇ ತೀರಾ ಆಘಾತಕಾರಿಯಾಗಿದೆ. ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆ ಬರೆಯೋಕೆ ಅವಕಾಶ ನಿರಾಕರಿಸಿದ ಕೂಡಲೇ ಆಗುವ ಆಘಾತ, ಅವಮಾನ ದಲಿತ ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿದಾಗ ಎಲ್ಲಿಗೆ ಹೋಗಿತ್ತು? ಆಗ ಹಿಂದೂ ಧರ್ಮಕ್ಕೆ, ಸಂಪ್ರದಾಯಕ್ಕೆ ಅವಮಾನ ಆಗಿರ್ಲಿಲ್ವಾ? ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆ ಬರೆಯೋಕೆ ಅವಕಾಶ ನಿರಾಕರಿಸೋದು, ಜನಿವಾರ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲಿಗಾದ್ರೂ ಪ್ರವೇಶ ನಿರಾಕರಿಸೋದು, ಜನಿವಾರ ಇಲ್ದವರು ಅನ್ನೋ ಕಾರಣಕ್ಕೆ ಅವಮಾನಿಸೋದು ಎರಡೂ ತಪ್ಪು, ಎರಡೂ ಅನ್ಯಾಯ. ಈ ಬಗ್ಗೆ ಜನಿವಾರ ಅಂತ ಗೋಳಾಡ್ತಿರುವ ಮೀಡಿಯಾಗಳು ಒಂದೇ ಒಂದು ಮಾತಾಡೋದಿಲ್ಲ. ಜನಿವಾರ ಇದ್ದವರನ್ನ ಪರೀಕ್ಷೆ ಬರೆಯೋಕೆ ಬಿಡದಿದ್ರೆ ಜನಿವಾರವೇ ಮುಖ್ಯ ಆಗತ್ತೆ, ಸಂಪ್ರದಾಯವೇ ದೊಡ್ಡದಾಗತ್ತೆ. ಹಿಜಾಬ್ ಇದ್ದವರನ್ನ ಪರೀಕ್ಷೆ ಹಾಗೂ ತರಗತಿಗೆ ಬಿಡದಿದ್ರೆ ಆಗ ಈ ಮೀಡಿಯಾಗಳಿಗೆ ಶಿಕ್ಷಣ, ನೀತಿ, ನಿಯಮ, ಸಮವಸ್ತ್ರ ಮುಖ್ಯ ಆಗತ್ತೆ. ಇದಕ್ಕಿಂತ ಸೋಗ್ಲಾಡಿತನ ಬೇರೇನಿದೆ? ಜನಿವಾರ ಹಾಕಿರುವ ಕೆಲವು ವಿದ್ಯಾರ್ಥಿಗಳಿಗೆ ಆಗಿರುವ ಅನ್ಯಾಯಕ್ಕೆ ರಾಜ್ಯ ಸರ್ಕಾರ ಬಹಳ ಬೇಗ ಸ್ಪಂದಿಸಿದೆ. ಉನ್ನತ ಶಿಕ್ಷಣ ಸಚಿವರು ಇದು ತಪ್ಪು ಅಂತ ತನಿಖೆಗೆ ಆದೇಶಿಸಿದ್ದಾರೆ. ಆ ವಿದ್ಯಾರ್ಥಿಗಳನ್ನ ತಡೆದ ಸಿಬ್ಬಂದಿ ಅಮಾನತಾಗಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇದನ್ನ ಖಂಡಿಸಿದ್ದಾರೆ. ಜನಿವಾರ, ಮಂಗಳಸೂತ್ರ ಇತ್ಯಾದಿಗಳನ್ನ ತೆಗೆಯೋಕೆ ಹೇಳಬಾರದು, ಅದು ತಪ್ಪು ಅಂತ ಹೇಳಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಅವರು ಪರೀಕ್ಷೆಗೆ ಅವಕಾಶ ಸಿಗದ ವಿದ್ಯಾರ್ಥಿಗೆ ಉಚಿತ ಎಂಜಿನಿಯರಿಂಗ್ ಸೀಟ್ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಇವೆಲ್ಲವೂ ಸ್ವಾಗತಾರ್ಹ. ಹಿಜಾಬ್ ಧರಿಸಿದ್ದ ವಿದ್ಯಾರ್ಥಿನಿಯರನ್ನ ಬೀಗ ಹಾಕಿದ ಗೇಟಿನ ಹೊರಗೆ ನಿಲ್ಲಿಸಿದ್ದ ಪ್ರಾಂಶುಪಾಲರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಘೋಷಿಸಿದ್ದ ಕಾಂಗ್ರೆಸ್ ಸರ್ಕಾರದ ಸಚಿವರು ಜನಿವಾರ ಹಾಕಿದ್ದ ಕಾರಣಕ್ಕೆ ಅನ್ಯಾಯ ಆಗಿರುವ ವಿದ್ಯಾರ್ಥಿಗಳ ಪರವಾಗಿ ಸ್ಪರ್ಧೆಗೆ ಬಿದ್ದವರಂತೆ ಹೇಳಿಕೆ ನೀಡುತ್ತಿದ್ದಾರೆ. ಅವರ ಪರವಾಗಿ ಮಾತನಾಡ್ತಿದ್ದಾರೆ, ಸಹಾನುಭೂತಿ ವ್ಯಕ್ತಪಡಿಸಿದ್ದಾರೆ. ಎಲ್ಲವೂ ಒಳ್ಳೆಯದ್ದೇ, ಯಾರಿಗೆ ಅನ್ಯಾಯ ಆದ್ರೂ ಅದನ್ನ ಖಂಡಿಸಬೇಕು. ಆದರೆ ಜನಿವಾರ ಇಲ್ಲದ್ದಕ್ಕೆ ಅದೆಷ್ಟೋ ಕಡೆ ಪ್ರವೇಶವೇ ಇಲ್ಲ ಅನ್ನೋದನ್ನೇ ಸರಿ ಅಂತ ಸ್ವೀಕರಿಸಿದವರೇ ಈಗ ಜನಿವಾರ ಇದ್ದಿದ್ದಕ್ಕೆ ಪರೀಕ್ಷೆ ಬರೆಯೋಕೆ ಬಿಟ್ಟಿಲ್ಲ ಅನ್ನೋದನ್ನ ಮಹಾ ಅನ್ಯಾಯ ಅಂತ ಗೋಳಾಡ್ತಿದ್ದಾರೆ. ಹಿಪೋಕ್ರಸಿಗೆ ಬೇರೆ ಹೆಸರು ಬೇಕಾ? ಅದಕ್ಕೆ ಅಲ್ವಾ ನಮ್ಮ ಮಹಾನ್ ನಾಯಕರೊಬ್ಬರು ಮೊದಲೇ ಹೇಳಿದ್ದು, ಹಿಪೋಕ್ರಸಿಗೆ ಭಿ ಸೀಮಾ ಹೋತಿ ಹೈ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.